ಹಲೋ ಹಾಯ್ ಎಲ್ರಿಗೂ ಗುಡ್ ಆಫ್ಟರ್ನೂನ್. ಇದು ಮಧ್ಯಾಹ್ನ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇರೋದು. ನಾನು ನಮ್ಮ ಮನೆಯವರು ಸಡನ್ನಾಗಿ ಹೊರಟ್ವಿ. ಎಲ್ಲಿಗೆ ಹೊರಟ್ವಿ, ಏನು ಪರ್ಚೇಸ್ ಮಾಡೋಕ್ಕೆ ಹೋದ್ವಿ, ಮೊದಲೇ ಹಿಂಟ್ ಹಾಕಿದ್ದೀನಿ, ಆದರೂ ನಾನು ನಿಮ್ಗೆ ಹೇಳ್ತೀನಿ. ಏನೋ ಪರ್ಚೇಸ್ ಮಾಡೋಕ್ಕೆ ಹೋಗ್ತಿದ್ದೀವಿ. ಏನು ಅಂತ ಪೂರ್ತಿ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ. ಏನಂತ ಅಂದರೆ, ನಾನು ಮತ್ತು ನಮ್ಮ ಮನೆಯವರಿಬ್ಬರೂ ಬನ್ನೂರು ಹತ್ರ ಇರೋ ಕಿರ್ಗಾವಲ್ ಸಂತೆಗೆ ಹೋಗ್ತಿದ್ವಿ ಕುರಿ ಮರಿಗಳನ್ನ ತೊಗೊಂಬರೋಣ ಅಂತೇಳಿ. ಅದು ಆ್ಯಕ್ಚುಲಿ ಸಂತೆ ಬಂದು ಶನಿವಾರನೇ ನಡೆಯೋದು. ಸೋಮವಾರ ಆದಮೇಲೆ ಇನ್ನು ಧನುರ್ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ. ಅದಕ್ಕೂ ಮುಂಚೆ ಇಲ್ಲ ಹಸು ಇಲ್ಲ ಕುರಿ ತರಬೇಕು ಅಂತ ಇತ್ತು. ಹಾಗಾಗಿ ನಾವು ಹಸು ತರೋಕ್ಕಾಗಲಿಲ್ಲ, ಯಾಕಂದರೆ ಇನ್ನೂ ಹಸು ಫಾರಮು ಕನ್ಸ್ಟ್ರಕ್ಷನ್ ನಡೀತಿದೆ. ಮತ್ತು ಒಂದು ಹಸು ತಂದ್ರೂ ಈಗ ಶಾಸ್ತ್ರಕ್ಕೆ ಅಂತ ಅದಕ್ಕೆ ಹಾಲು ಕರಿಯೋದಕ್ಕೆ ಮತ್ತು ಮೇವಿಗೆಲ್ಲ ಮತ್ತೆ ಎಲ್ಲ ಸೆಟ್ ಮಾಡೋಕ್ಕಾಗಲ್ಲ, ಈಗ ಎಮರ್ಜೆನ್ಸಿ ಅಂತೇಳಿ ನಾವು ಕುರಿನೇ ತೊಗೊಂಬಂದ್ಬಿಡೋಣ ಧನುರ್ಮಾಸ ಬರೋಕ್ಕೆ ಮುಂಚೆ ಅಂತೇಳ್ಬಿಟ್ಟು ಸಡನ್ನಾಗಿ ಹೊರಟ್ವಿ. ಅದು ಶನಿವಾರನೇ ಕಿರ್ಗಾವಲು ಸಂತೆ ಆಗೋದು. ಹಾಗಾಗಿ ನಾವು ನಮ್ಮ ಮನೆಯವರು ಮಧ್ಯಾಹ್ನ ಫೋನ್ ಮಾಡಿ ಅವ್ರಿಗೆ ಹೇಳಿದರು, ರೆಗ್ಯುಲರಾಗಿ ನಾವು ತೊಗೊಬರ್ತೀವಲ್ಲ ಅವರಿಗೆ. ಅವರು ಸಂತೆ ಮುಗ್ದೋಗಿರ್ತಾಡ, ನೀವು ಬರೋಷ್ಟರೊಳಗಡೆ ಆದರೂ ಪರವಾಗಿಲ್ಲ ಬನ್ನಿ, ನಾನು ಬೇರೆ ಕಡೆ ಕರ್ಕೊಂಡೋಗಿ ಕೊಡಿಸ್ತೀನಿ ಅಂತ ಹೇಳಿದ್ರು. ಹಾಗಾಗಿ ನಾವು ಮಧ್ಯಾಹ್ನ ಒಂದು 12:30 1 ಗಂಟೆ ಹಂಗೆ ಹೋಗ್ಬಿಟ್ಟು ತೊಗೊಂಬರೋಣ ನೋಡೋಣ ಅಂತ ಹೇಳ್ಬಿಟ್ಟು. ಸಂತೆ ಅಷ್ಟೋ ತನಕ ಇರಲ್ಲ, 10 ಗಂಟೆಗೆ ಕ್ಲೋಸ್ ಆಗುತ್ತೆ. ಆಮೇಲೆ ಸಂತೆಯಲ್ಲಿ ಮೊದಲನೇ ಸಲ ತಂದಾಗಲೂ ನಮಗೆ ಮೋಸ ಆಗಿಬಿಡ್ತು. ಫಸ್ಟ್ ಟೈಮ್ ನಮ್ಗೆ ಗೊತ್ತಿರಲಿಲ್ಲ ಹೆಂಗೆ ಏನು ಅಂತೇಳಿ. ಆವಾಗಲೂ ಸ್ವಲ್ಪ 2 ವೀಕ್ ಮರಿಗಳು ಕೊಟ್ಬಿಟ್ಟಿದ್ರು. ಒಟ್ಟಿಗೆ ನಾವು ಒಂದು 5-6 ತಂದುಬಿಟ್ಟಿದ್ದು. ಆವಾಗ್ಲೂ ಮಧ್ಯದಲ್ಲಿ 2 ವೀಕ್ ಸೇರಿಸ್ಬಿಟ್ಟಿದ್ರು. ಅದು ಸತ್ತೇ ಹೋಯ್ತು, ಉಳ್ಕೊಳ್ಳಿಲ್ಲ. ಆಮೇಲೆ ಮತ್ತೆ ಸೆಕೆಂಡ್ ಬ್ಯಾಚ್ ಹೋದಾಗ ನಮಗೊಂದು ಐಡಿಯಾ ಬಂತು, ಇಲ್ಲ ಈ ಥರನೇ ತರಬೇಕು, ಹೀಗೆ ಇರಬೇಕು. ಅಲ್ಲಿ ದಳ್ಳಾಳಿಗಳದ್ದು ಸಿಕ್ಕಾಬಟ್ಟೆ ಕಾಟ. ಅವ್ರುಗಳದ್ದು ಯಾರೇ ಬಂದರೂ ನೀವು ಬರಬೇಡಿ, ನಮಗೆ ಗೊತ್ತು, ನಾವು 1 to 1 ಡೈರೆಕ್ಟ್ ಮಾತಾಡಿ ತೊಗೋತೀವಿ ಅಂತೇಳಿ ತೊಗೊಂಡು ಲಾಸ್ಟ್ ಟೈಮು ಕೂಡ. ಆವಾಗಲೂ 3 ಗಂಡು 4 ಹೆಣ್ಮರಿ ತೊಗೊಬಂದು. ಫಸ್ಟ್ 4 ತೊಗೊಬಂದಿದ್ದು, ಅದರಲ್ಲಿ 2 ಅದು ಇದಾಗದೆ ಸತ್ತೋಯ್ತು. ಇವಾಗ ಇದೆಲ್ಲ ಸೇರಿಸಿ ನಮ್ಮ ಹತ್ರ ಇವಾಗ 7 ಇದೆ. ಫಸ್ಟ್ ಬ್ಯಾಚಲ್ಲಿ ಅಷ್ಟೇ ನಮ್ಗೆ ಆ ಥರ ಮೋಸ ಆಗಿದ್ದು. ಸೆಕೆಂಡ್ ಬ್ಯಾಚಲ್ಲಿ ನಮ್ಗೆ ಅದು ಗೊತ್ತಾಗೋಯ್ತು. ಸೊ ನಾವೇ ಇದು ಮಾಡ್ಕೊಂಡು ತೊಗೊಬಂದು. ಇದು 3ನೇ ಬ್ಯಾಚು ನಾವು ತೊಗೊಬಂದು ಆ್ಯಡ್ ಆನ್ ಮಾಡ್ತಿರೋದು. ಹಿಂಗೆ ನಾವು ಒಂದೊಂದು ಬ್ಯಾಚ್ಗೆ 5 ತಂದು ಚೆನ್ನಾಗಿ ಸಾಕಿ ಅದನ್ನು ನಾವು ಮಾರ್ಬಿಡ್ತೀವಿ. ಇವಾಗ ಏನಂದರೆ, ನಾವು ಇವಾಗ ಫಸ್ಟ್ ಅಷ್ಟು ಐಡಿಯಾ ಇರಲಿಲ್ಲ ನಮಗೆ. ಇವಾಗ ಏನಂದರೆ ಒಂದು 40 ಕುರಿನ ಕೂಡಾಕೋ ಥರ ಶೆಡ್ ಮಾಡಿಸಿದ್ದೀವಿ. ಸೊ ಅದೇನಾಯಿತು ಅಂದರೆ, ಇವಾಗ ನಾವು ಒಂದೊಂದು ಬ್ಯಾಚ್ ವೈಸ್ 5 ಥರ ಆ್ಯಡ್ ಮಾಡಿಕೊಂಡು 1 ಇಯರ್ಗೆ ಅದನ್ನು ಮಾರಾಟ ಮಾಡೋ ಥರ ಪ್ಲ್ಯಾನಲ್ಲಿ ಮಾಡ್ತಿದ್ದೀವಿ. ನೋಡಿ, ಇದೆ ಕುರಿಗಳು ನಾವು ತೊಗೊಳಕ್ಕೆ ಅಂತ ಬಂದಿರೋದು. ಅವರು ನಿಮ್ಗೆ ಯಾವ್ದು ಬೇಕು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾವು 2 ತೊಗೊಂಡು ಹೋಗಬೇಕು ಅಂತ ಅಂದ್ಕೊಂಡಿದ್ದು. ಇನ್ನು ಧನುರ್ಮಾಸ ಸ್ಟಾರ್ಟ್ ಆಗಿಬಿಡುತ್ತೆ, ಅದಕ್ಕೂ ಮುಂಚೆ 2 ಫಸ್ಟ್ ಶಾಸ್ತ್ರಕ್ಕೆ ತೊಗೊಂಬರೋಣ ಅಂತ ಹೇಳ್ಬಿಟ್ಟು. ಆ್ಯಕ್ಚುಲಿ ನಾವು ಆಲ್ರೆಡಿ ತಂದಿದ್ದೀವಿ, ಇದೇನು ಹೊಸ್ದಾಗಿ ಏನು ತಗೋತಿಲ್ಲ. ಆದರೂ ಏನೋ ಒಂಥರ ನಮಗೂ ಒಂದು ಮಧ್ಯ ಸೇರಿಸ್ಬೇಕು. ಹಾಗೆ ಕುರಿಗಳಿಗೋಸ್ಕರ ಅಂತಲೇ ಕಂಪ್ಲೀಟ್ ಕಾನ್ಸಂಟ್ರೇಷನ್ ಮಾಡಿ ಒಂದು 40 ಕುರಿನ ಸಾಕೋ ಥರ ಹೊಸ ಶೆಡ್ ಮಾಡಿದ್ದೀವಲ್ಲ, ಅದಕ್ಕೆ ಒಂದು ನೆನಪಂಗೆ ಉಳ್ಕೊಳ್ಳಿ ತಂದ್ವಿ ಆ ಟೈಮಲ್ಲಿ ಫಸ್ಟು ಅಂತ ಅಂದ್ಕೊಂಡು ಹೋದ್ವಿ. ನೋಡಿ, ಇದನ್ನು ತೋರಿಸ್ತಿದ್ದಾರೆ ನಮಗೆ, ನಿಮ್ಗೆ ಯಾವ್ದು ಬೇಕೋ ಅದನ್ನು ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂತ. ನಾವು ಒಂದು ಅರ್ಧ ಗಂಟೆ ನೋಡಿದ್ವಿ ಯಾವುದು ಹೆಂಗೆ ಅದ್ರ ಜೋಡಿ ಇದು ಪ್ರತಿಯೊಂದು. ಇದರಲ್ಲಿ ಇದ್ಯಾವುದೂ ಪ್ಯೂರ್ ಬನ್ನೂರು ಕುರಿ ಅಲ್ಲ, ಪ್ಯೂರ್ ಬಂಟೂರು ಅಲ್ಲ, ನಾಟಿ ಕ್ರಾಸ್ ಅಂತ ಹೇಳಿದ್ರು. ಆ್ಯಕ್ಚುಲಿ ನಾಟಿ ಕ್ರಾಸೇನೆ. ಪ್ಯೂರ್ ಬಂಟೂರು ಇಲ್ಲ ಬನ್ನೂರು ಪ್ಯೂರ್ ತಳಿ ತೊಗೋತೀನಿ ಅಂತ ಅಂದರೆ ನಮಗೆ ಒಂದು ಜೊತೆನೇ 30,000 ತನಕ ಬೀಳುತ್ತೆ. ಅದು ಇಷ್ಟು ಚಿಕ್ಕ ಮರಿಗೇನೆ. ನಾವೇನಂದರೆ ಅದನ್ನು ಏನು ಶೋ ಅಂದರೆ ಶೋಗೆ ತೊಗೋತಾರೆ ಆ ಥರದ್ದಲ್ಲ, ಅದೆಲ್ಲ ನಮಗೇನು ಅವಶ್ಯಕತೆ ಇರಲಿಲ್ಲ. ನಾವು ಪರ್ಪಸ್ಫುಲಿ ಬಿಸ್ನೆಸ್ ಮೈಂಡೆಡಲ್ಲೇ ಸಾಕಬೇಕು ಅಂತ ಅಂದ್ಕೊಂಡಿದ್ವಿ. ಹಾಗಾಗಿ ನಾವು ನೀಟಾಗಿ ಮರಿಗಳಲ್ಲಿ ತರಬೇಕು, ಒಂದು 30 kg ತೂಕ ಬರೋ ಥರ ಸಾಕಬೇಕು. ಅದನ್ನು ಮತ್ತು ವರ್ಷಕ್ಕೆ ಕರೆಕ್ಟಾಗಿ ಒಂದ್ಸಲಿ ಅದನ್ನು ಮಾರಬೇಕು. ಅದರಲ್ಲಿ ಒಳ್ಳೆ ಇನ್ಕಮ್ ಬರುತ್ತೆ ಅಂತ ನಮ್ಗೆ ಅದು ಬಂದಿತ್ತು. ಹಾಗಾಗಿ ಅದನ್ನೇ
ಪ್ಲ್ಯಾನ್ ಮಾಡಿಕೊಂಡು ಸ್ಟಾರ್ಟ್ ಮಾಡಿದ್ದೀವಿ. ಹಾಗೆ ಒಂದು ವರ್ಷಕ್ಕೆ 4 ಬ್ಯಾಚ್ ಥರ ನಾವು ಮಾರಾಟ ಮಾಡ್ತೀವಿ. ಏನು 3 ತಿಂಗಳಿಗೊಂದ್ಸತಿ ತರ್ತೀವೋ ನಾವು ಅದನ್ನು, ಅದೇ ಥರ ಸೈಕಲಲ್ಲಿ 3 ತಿಂಗಳಿಗೊಂದ್ಸತಿ ಒಂದೊಂದೇ ಬ್ಯಾಚು 5 ಮರಿ 6 ಮರಿನ ನಾವು ಮಾರಾಟ ಮಾಡ್ತೀವಿ. ಅದು 1 ವರ್ಷ ಸೈಕಲ್ ಆಗೋಷ್ಟರೊಳಗಡೆ ಒಂದು 30-35 kg ತೂಕ ಬಾಳುತ್ತೆ. ನನಗೂ ಸ್ವಲ್ಪ ಎಕ್ಸ್ಪೀರಿಯೆನ್ಸ್ ಆಗಿದೆ, ನಮ್ಮ ಮನೆಯವ್ರು ನನಗೆ ಹೇಳ್ಕೊಡ್ತಾರೆ ಹಿಂಗಿರಬೇಕು ಹಿಂಗೆ ಅಂತ. ಸೊ ಇವಾಗ ನಾವು ತೊಗೊಳಕ್ಕೆ ಹೋಗ್ತಾ ಅಷ್ಟು ಏನು ಇದ್ರ ಬಗ್ಗೆ ಎಕ್ಸ್ಪೀರಿಯೆನ್ಸ್ ಇಲ್ಲ, ಬಟ್ ಆದರೂ ಇರೋದ್ರಲ್ಲಿ ಪರವಾಗಿಲ್ಲ. ಒಂದು ಏನಾದರೂ ಮಾಡ್ತೀವಿ ಅಂದರೆ ಕಂಪ್ಲೀಟ್ ತಿಳ್ಕೊಂಡೇ ನಾವು ಮಾಡೋದು. ಇದು ಅವರು ಹೇಳ್ತಿದ್ದಾರೆ ಹಿಂಗಿದೆ ನೋಡಿ, ಫಸ್ಟು ಕಾಲು ನೋಡ್ಬಿಟ್ಟು ನೀವು ಕಂಡುಹಿಡಿಬೇಕು. ಇವಾಗೆಲ್ಲ ಆನ್ಲೈನ್ ಬಂದಿರೋದ್ರಿಂದ ಪ್ರತಿಯೊಂದೂ ಒಂದು ಫೋಟೋ ತೆಗ್ದು ನಾವು ಗೂಗಲಲ್ಲಿ ಅಪ್ಲೋಡ್ ಮಾಡಿಬಿಟ್ರೆ ಅದ್ರದ್ದು ಬಗ್ಗೆ ಡೀಟೇಲೇ ಬಂದ್ಬಿಡುತ್ತೆ ಇವಾಗ. ಹಾಗಾಗಿ ಅಷ್ಟು ಮೋಸ ಹೋಗೋಂಥ ಇದೇನಿಲ್ಲ, ಮೋಸ ಮಾಡೋಕ್ಕಾಗೋದು ಇಲ್ಲ ಯಾರನ್ನೂ. ಅದರಲ್ಲೂ ಒಂದು 500,000 ಹೆಚ್ಚು ಕಮ್ಮಿ ಆಗುತ್ತೆ, ಬಟ್ ಅದೆಲ್ಲ ಲಕ್ ಮೇಲೆ ಡಿಪೆಂಡು. ಇದು 4 ನಾವು ಸೆಲೆಕ್ಷನ್ ಮಾಡಿ ಇಟ್ಕೊಂಡ್ವಿ, 2 ಸಾಕು ಅಂತ ಅಂದಿದ್ವಿ. ಆದರೂ ಅವರು ಅಲ್ಲಿ ಹೋದ್ಮೇಲೆ ನಮಗೆ ಇನ್ನೇ 2 ಇಷ್ಟ ಆಯಿತು. ಸೊ ಬಂದಿದ್ದೀವಲ್ಲ ಅತ್ತೆಗೆ ತೊಗೊಳ್ಳೋಣ ಅಂತ. ಬಟ್ ಇನ್ನೂ ಒಂದು ಅವರು ಇದು ಒಂದು ಚೆನ್ನಾಗಿದೆ ನೋಡಿ ಅಂತ ಇದನ್ನು ಬಲವಂತ ಮಾಡೇ ಕೊಟ್ಟರು. ಬಟ್ ಅವರು ಅದು ನಾವು ಒಂದು ಕಡೆ ಹೋಗಲಿ 4 ಏನಕ್ಕೆ ತೊಗೊಳ್ಳೋದು, 5 ತೊಗೋಗೋಣ ಅಂತ ಅಂದ್ಕೊಂಡು 5 ಶುಭ ಸಂಖ್ಯೆ ಅಂತ ಅಂದ್ಕೊಂಡು ನಾವು ಇನ್ನೂ ಒಂದು ಆ್ಯಡ್ ಆನ್ ಮಾಡ್ಕೊಂಡ್ವಿ. ಅಲ್ಲಿಗೆ 5 ಮರಿಗಳನ್ನ ನಾವು ಇದಕ್ಕೆ ವ್ಯಾಪಾರ ಮಾಡಿದ್ವಿ. ನಿಮಗೆ ಏನಾದರೂ ಮರಿಗಳು ಬೇಕು ಅಂತ ಅಂದರೆ ನಾವೆಲ್ಲಿ ತೊಗೊಬರ್ತೀವಿ ಅನ್ನೋದನ್ನ ಪ್ರತಿಯೊಂದು ಡೀಟೇಲಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಇದಕ್ಕೆ ಅಮೌಂಟ್ ಎಷ್ಟಾಯಿತು ಅಂತ ಅಂದರೆ ಒಂದು ಮರಿಗೆ 8,000 ರೂಪಾಯಿ ಥರ ವ್ಯಾಪಾರ ಮಾಡಿ ನಾವು ತೊಗೊಂಡ್ವಿ ಇದನ್ನು. ಬಟ್ ಇದು ಫಸ್ಟ್ 2 ಸಲ ತಂದಿದ್ದಕ್ಕಿಂತನೂ ಈ ಮರಿಗಳು ಚೆನ್ನಾಗಿದ್ದವು. ಫಸ್ಟೆಲ್ಲ ತಂದಾಗ ಇನ್ನೂ ಸ್ವಲ್ಪ ಚಿಕ್ಕ ಮರಿಗಳು, ಎಳೆ ಮರಿಗಳು ತಂದುಬಿಟ್ಟಿದ್ವಿ ನಾವು. ಇವಾಗ ಸ್ವಲ್ಪ ನೋಡಿ ಅದಕ್ಕಿಂತ ಸ್ವಲ್ಪ ಚೆನ್ನಾಗಿರೋ ಅಂಥದ್ದು, ಸ್ವಲ್ಪ ಬಲ್ತಿರೋ ಅಂಥದ್ದನ್ನೇ ನೋಡಿ ತೊಗೊಂಡು ಬಂದ್ವಿ. ನಮಗೂ ಮೊದಲನೇದಕ್ಕಿಂತ 2ನೇದಕ್ಕಿಂತ ಇದು 3ನೇ ಅನುಭವ ನಮಗೆ ಬೆಟರ್ ಅಂತ ಅನ್ನಿಸ್ತು. ಸೊ ಖುಷಿ ಆಯಿತು ತಂದಿದ್ದು. ನಾವು ಕಾರಲ್ಲೇ ಹೋಗಿದ್ವಿ, ಯಾವಾಗಲೂ ನಾವು ಕಾರಲ್ಲೇ ತೊಗೊಂಬರ್ತೀವಿ, ಅದಕ್ಕೆಲ್ಲ ಏನು ಎಕ್ಸ್ಟ್ರಾ ಆಟೋ ಅದೆಲ್ಲ ಮಾಡಿಕೊಂಡು ತರಲ್ಲ. ಸೊ ಕಾರಲ್ಲೇ ನಾವು ಕುರಿಮರಿಗಳನ್ನ ಈ ಥರ ಸೀಟ್ನ ಹಾಕ್ಬಿಟ್ಟು ತಗೊಂಡು ಹೊರಟ್ವಿ. ಅಲ್ಲಿಂದ ಹೊರಟ ಮೇಲೆ ಹಿಂಗೆ ಅದು ಮತ್ತೆ ಅದು ಕೆಳಗಡೆ ಬೀಳ್ತಾನೇ ಇತ್ತು. ತುಂಬ ಸ್ಪೀಡಾಗೂ ಬರೋಕ್ಕಾಗಲಿಲ್ಲ. ಒಂದು ನಾರ್ಮಲ್ ಸ್ಪೀಡಲ್ಲಿ ನಮ್ಮ ಮನೆಯವ್ರು ಗಾಡಿ ಓಡಿಸ್ಕೊಂಡು ಬಂದರು. ನಾನು ಸೈಡಲ್ಲಿ ಕೂತ್ಕೊಂಡು ನೋಡ್ಕೊತಾನೆ ಇದ್ದೆ. ಅದನ್ನು ಏನೋ ಒಂಥರ ಖುಷಿ ಹೊಸದು ತೊಗೊಂಡಾಗ. ಯಾಕೆ ಸಣ್ಣದನ್ನೇ ಇವತ್ತು ಚಿಕ್ಕದನ್ನೇ ನಾವು ಸೇರಿಸ್ತಾ ಹೋದರೆ ಅದು ತುಂಬ ದೊಡ್ಡ ಮಟ್ಟಕ್ಕೆ ಇನ್ನೊಂದು 4-5 ವರ್ಷಕ್ಕೆ ಅದು ತುಂಬ ದೊಡ್ಡ ಮಟ್ಟಕ್ಕಾಗುತ್ತೆ ಅನ್ನೋ ಹೋಪ್ಸ್ ಇದೆ. ಖಂಡಿತ ನಂಬಿಕೆ ಇದೆ, ಯಾಕಂದರೆ ನಾವಿಬ್ಬರು ಅಷ್ಟೇ ಕಷ್ಟಪಟ್ಟು ಇಷ್ಟಪಟ್ಟು ಮಾಡ್ತೀವಿ. ನಮ್ಮ ನೋಡಿ ಸಿಟಿಲಿ ಇದ್ಕೊಂಡು ನೀವು ಹಳ್ಳಿ ಇದನ್ನೆಲ್ಲ ಪ್ರತಿದಿನ ಹೋಗಿ ಮಾಡ್ತಿರಲ್ಲ ಅಂತ ತುಂಬ ಜನ ನಮ್ಮ ನೋಡಿ ಖುಷಿ ಪಡ್ತಾರೆ. ಆಮೇಲೆ ನಿಮ್ಗೆ ಒಳ್ಳೆಯದಾಗಲಿ ಅಂತಲೂ ಪ್ರೀತಿಯಿಂದ ಆಶೀರ್ವಾದ ಮಾಡ್ತಾರೆ. ಎಲ್ರಿಗೂ ಧನ್ಯವಾದಗಳು, ತುಂಬ ಥ್ಯಾಂಕ್ಸ್ ನಮ್ಮನ್ನು ನೋಡಿ ಅಷ್ಟು ಖುಷಿಯಿಂದ ನಮ್ಮ ಬಗ್ಗೆ ಮಾತಾಡೋದಕ್ಕೆ. ಸ್ವಲ್ಪ ಜನ ಹೊಟ್ಟೆ ಕಿಚ್ಚು ಇದ್ದೇ ಇದ್ದಾರೆ, ಬಟ್ ಕೆಟ್ಟವ್ರ ಬಗ್ಗೆ ಮಾತಾಡೋದು ಬೇಡ, ಕೆಟ್ಟದ ಬಗ್ಗೆನೂ ನಾವು ಮಾತಾಡೋದು ಬೇಡ ಅಂಥೇಳಿ ನಾನೇನು ಮಾತಾಡೋಕ್ಕೆ ಹೋಗಲ್ಲ. ನೋಡಿ ನಮ್ಮ ಮನೆಯವರು ಒಂದೊಂದೇ ಕುರಿಗಳಿಗೆ ಅದು ತಂದಾಗಲೇ ಔಷಧಿ ಹಾಕಿ ಕೆಳಗಡೆಗೆ ಹಾಕಿದ್ರು, ಯಾವುದೇ ರೀತಿ ಇನ್ಫೆಕ್ಷನ್ ಆಗಬಾರ್ದು ಅಲ್ಲಿ ಇಲ್ಲಿ ವಾತಾವರಣಕ್ಕೆ ಅಂತೇಳಿ. ಆ ಕುರಿಗಳನ್ನೂ ಬಿಟ್ವಿ. ಅವುಗಳ ಜೊತೆ ಹೋಗಿ ಫಸ್ಟ್ ತಂದಿದ್ದು ಕುರಿಗಳನ್ನೂ ಬಿಟ್ವಿ. ಇವೆಲ್ಲ ಹೋಗಿ ಅವುಗಳ ಜೊತೆ ತುಂಬ ಚೆನ್ನಾಗಿ ಬಂದ ತಕ್ಷಣವೇ ಅವು ಅಡ್ಜಸ್ಟ್ ಆದವು. ಯಾವ ಥರ ಗುಂಪಲ್ಲೇ ಓಡಾಡ್ತಿದ್ದಾವೆ ನೋಡಿ. ಅಂದರೆ ಏನೇನೋ ಕೂಗಾಡ್ತಿದ್ದೋ, ನಾವು ಅವಾಗ ಮಾತಾಡ್ಕೋತಿದ್ವಿ. ಅವುಗಳ ಭಾಷೆಯಲ್ಲಿ ಮಾತಾಡ್ತಿದ್ದಾವೆ, ನೀವು ಯಾವ ಊರಿಂದ ಬಂದಿದ್ದೀರಾ ಏನು ಅಂತೇಳಿ ಅಂತ. ತುಂಬ ಖುಷಿಯಾಯಿತು ತಂದಿದ್ದು. ಏನೋ ಒಂದೊಂದು ಸೇರಿಸ್ತಾ ಇದ್ದೀವಿ. ಕೋಳಿ ಫಾರಮ್ಮು, ಕುರಿ ಫಾರಮ್ಮು, ಹಸು ಫಾರಮ್ಮು, ಪ್ರತಿಯೊಂದೂ ಜೊತೆಗೆ ಕೃಷಿ ನಮಗೆ ತಿಳಿದಿರೋ ಮಟ್ಟಿಗೆ ಮಾಡ್ತಾಯಿದ್ದೀವಿ. ನಮ್ಮ ಲಕ್ಷ್ಮಣು ಸ್ವಲ್ಪ ಹೊತ್ತು ಮುದ್ದಾಡಿ ಕಳಿಸ್ಕೊಟ್ಟೆ. ಮತ್ತೆ ಸಿಗ್ತೀನಿ. ಧನ್ಯವಾದ.